ഓക്കെ, ഇതൊരു 6 minute ഷോ ആണ്. വാട്ട്സ് ഓൾ അബൌട്ട് ക്രിസ്മസ്. ക്രിസ്മസ് എന്ന് പറഞ്ഞാൽ എന്താണ്? ഈശോ ജനിച്ചത് അല്ലേ? അത് നമുക്ക് എല്ലാവർക്കും അറിയാം. എന്നാൽ ഇതിന്റെ ക്ലൈമാക്സ് എന്താണെന്നൊന്നും അറിയത്തില്ല അല്ലേ? ಹಾಯ್, ಹಲೋ, ನಮಸ್ಕಾರ. ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಹೋಗ್ತಾ ಇದ್ದೀನಿ. ಕೊಚ್ಚಿನಲ್ಲಿ ಫೇಮಸ್ ಸ್ಟೇಡಿಯಂ ಇದೆ, JLN ಸ್ಟೇಡಿಯಂ ಅಂತ. ಅಲ್ಲಿ ಹೋಗ್ತಾ ಇದ್ದೀನಿ. ಇದೊಂದು ಸಣ್ಣ ವ್ಲಾಗ್ ಆಗಿರುತ್ತೆ. ಹಾಗೆ ಒಂದು ಬೇಸಿಕ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ತುಂಬ ದಿನ ಆಯಿತು, ಅಂದರೆ ತುಂಬ ದಿನ ಅನ್ನೋಕ್ಕಿಂತ ತುಂಬ ತಿಂಗಳಾಯಿತು ನಾನು JLN ಸ್ಟೇಡಿಯಮ್ಗೆ ಹೋಗಿಲ್ಲ. ಎಂತಕ್ಕೆ ಹೋಗಲಿ ಸುಮ್ಮನೆ ಅಂತ. ನಾನೀಗ ರೂಮ್ ಬೇರೆ ಕಡೆ ಮಾಡಿದ್ದೀನಿ ಕೊಚ್ಚಿನಲ್ಲಿ. ಫಸ್ಟ್ ಆಗಿದ್ದರೆ ಅಲ್ಲೇ ಹತ್ತಿರ ಇತ್ತು, ಒಂದು ಅರ್ಧ ಕಿಲೋಮೀಟ್ರ್ ಗ್ಯಾಪಲ್ಲಿತ್ತು. ಆರಾಮಾಗಿ ಸಂಜೆ ಟೈಮಲ್ಲಿ ವಾಕಿಂಗ್ ಎಲ್ಲ ಹೋಗ್ತಿದ್ದೆ. ಬಟ್ ಈಗಲ್ಲ, ಈಗ ಇಲ್ಲಿಂದ ನಾನು ಒಂದು 4 ಕಿಲೋಮೀಟ್ರ್ ಹೋಗಬೇಕು. ನೋಡುವ ಹೆಂಗಿರುತ್ತೆ. ಸಂಡೇ ಅಲ್ವಾ, ನೋಡೋಣ ಅಂತ ಹೊರಟಿದ್ದೀನಿ. ಹೆಂಗಿರುತ್ತೆ ನೋಡಿ. ಇದು ಹೈವೇ ಕಾಣ್ತಿದೆಯಲ್ಲ, ಇದು NH66, ನಮ್ಮ ಮಂಗಳೂರಿಗೆ ಹೋಗುವಂಥ ಹೈವೇ ಇದು. ಮಂಗಳೂರು, ಬಾಂಬೆ, ಕನ್ಯಾಕುಮಾರಿಯಿಂದ ಬಾಂಬೆಗೆ ಹೋಗುವಂಥ ಹೈವೇ ಇದು NH66. ನೋಡಿ ಹೆಂಗಿದೆ. ಸಂಡೇ ಆಗಿರೋದ್ರಿಂದ ಬಸ್ಗಳ ಸಂಖ್ಯೆ ಕಮ್ಮಿ. ಯಾಕಂತಂದರೆ ಡೈಲಿ ಆದರೂ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲಸಕ್ಕೆ ಹೋಗೋರು ಇರ್ತಾರೆ. ಸಂಡೇ ಕಮ್ಮಿ ಅಲ್ವಾ. ಸೊ ವೆಯ್ಟ್ ಮಾಡ್ತಿದ್ದೀನಿ, ನೋಡೋಣ ಏನಾಗುತ್ತೆ. ಹೆವಿ ಟ್ರಾಫಿಕ್ ಗುರು, ನೋಡಿ ಹೆಂಗಾಗಿದೆ. ಬಸ್ಸಲ್ಲಿಂದ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ಅದಕ್ಕೆ ನಾನು ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗ್ತಿದ್ದೀನಿ. ಮೆಟ್ರೋ ಎಂಟ್ರಿ ಇದು ಎಡಪಳ್ಳಿ ಲುಲುಮಾಲ್ ಹತ್ರ ಎಂಟ್ರಿ ಇರುತ್ತೆ. ಈ ಎಂಟ್ರಿಯಿಂದ ಹೋಗಬೇಕು. ನೋಡಿ, ಇದು ಮೆಟ್ರೋ ಸೈಡಿಂದ ಲುಲುಮಾಲಿಗಿರೋ ಒಂದು ಎಂಟ್ರಿ. ನೋಡಿ, ಇಲ್ಲೇ ಮೆಟ್ರೋ ಸ್ಟೇಷನ್ದು ಟಿಕೆಟ್ ಕೌಂಟರು. ನಾನು ಹೋಗ್ತಾಯಿದ್ದೀನಿ ಟಿಕೆಟ್ ವೆಂಡಿಂಗ್ ಮೆಷಿನ್ ಹೋಗ್ಬಿಟ್ಟು ಅಲ್ಲೇ ಬೇಗ ಟಿಕೆಟ್ ಮಾಡಿಕೊಂಡು ಹೋದೆ. ನೋಡಿ, ಇದೇ ರೀತಿ ಟಿಕೆಟು. ಈ ಟಿಕೆಟ್ ಹೋಗ್ಬಿಟ್ಟು ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಆಗುತ್ತೆ. ನೋಡಿ, ಈ ರೀತಿ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆಗಬೇಕು. ಇದು ವಾಕಿಂಗ್ ಬ್ರಿಡ್ಜು. ಒಂದು ಸೈಡು ಆಲ್ವಾ ಸೈಡ್ ಹೋಗಲಿಕ್ಕೆ, ಇನ್ನೊಂದು ಸೈಡು ತ್ರಿಪುನಿತಿರ ಸೈಡ್ ಹೋಗಲಿಕ್ಕೆ ವಾಕಿಂಗ್ ಬ್ರಿಡ್ಜು. ಮಾಲಿಂದ ಎಂಟ್ರೆನ್ಸ್. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಲುಲು ಮಾಲು. ನಾನೀಗ ರೀಚ್ ಆಗಿದ್ದೆ ಎಡಪಳ್ಳಿ ಮೆಟ್ರೋ ಸ್ಟೇಷನ್ನು. ಮೆಟ್ರೋ ಸ್ಟೇಷನ್ ನೋಡಿದಲ್ಲ, ತುಂಬ ಚೆನ್ನಾಗಿದೆ. ಕೊಚ್ಚಿನ್ ಮೆಟ್ರೋ ಬಗ್ಗೆ ವೀಡಿಯೋ ಏನೂ ಬಂದಿಲ್ಲ, ಮಾಡ್ತೀನಿ ಫ್ಯೂಚರಲ್ಲಿ. ತುಂಬ ಚೆನ್ನಾಗಿದೆ. ಅದ್ರ ಫುಲ್ ವ್ಲಾಗನ್ನು ಮಾಡ್ತೀನಿ, ಒಂದು ಡೆಡಿಕೇಟೆಡ್ ವ್ಲಾಗ್ ಅಂತ. ಹೆಂಗಿದೆ ನೋಡಿ ಮೆಟ್ರೋ ಸ್ಟೇಷನ್ನು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಮೆಟ್ರೋದಲ್ಲಿ. ನಾನು ಬರೋಕ್ಕಿಂತ ಫಸ್ಟ್ ಜಸ್ಟ್ ಒಂದು ಟ್ರೈನ್ ಹೋಗಿದ್ದು ಅಷ್ಟೇ. ಈ ನೆಕ್ಸ್ಟ್ ಟ್ರೈನ್ ರೀಚ್ ಆಗಬೇಕಂತಂದರೆ ಒಂದು 7 minute ವೆಯ್ಟ್ ಮಾಡಬೇಕು. 8 ನಿಮಿಷ ಟೈಮ್ ಇರುತ್ತೆ. ನಮ್ಮ ಟ್ರೈನ್ ಬಂತು, ಟ್ರೈನಿಗೆ ಹತ್ತುವ. ನೋಡಿ, ಇಲ್ಲಿ ಕಾಣ್ತಿರೋದು ಎಡಪಳ್ಳಿ ಚರ್ಚ್, ಒನ್ ಆಫ್ ದ ಫೇಮಸ್ ಚರ್ಚ್. ಕೊಚ್ಚಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಚರ್ಚ್ ಇದು. ನೋಡಿ, ಇದೇ ಕೊಚ್ಚಿನ್ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ, ಫುಟ್ಬಾಲ್ ಸ್ಟೇಡಿಯಂ. ನಾವು ಮೆಟ್ರೋ ಯಾವ ರೀತಿ ಎಂಟ್ರಿ ಆಗಿರ್ತೀವಿ ಅದೇ ರೀತಿ ಮತ್ತೆ ಸ್ಕ್ಯಾನ್ ಮಾಡಿಬಿಟ್ಟು ಎಕ್ಸಿಟ್ ಆಗಬೇಕು. ನೋಡಿ, ಎಕ್ಸಿಟ್ ಆದ ನಂತರ ಇಲ್ಲಿ ಹೊರಗಡೆ ಹೋದ ತಕ್ಷಣ ಅದು ಟಿಕೆಟ್ ಎಸಲಿಕ್ಕೆ ಒಂದು ಪ್ಲೇಸ್ ಇರುತ್ತೆ, ಡಬ್ಬಕ್ಕೆ ಹಾಕ್ಬಿಡ್ಬೇಕು.
ನಾನೀಗ ರೀಚ್ ಆದೇನೆ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ. ಇದು ನೀವು ಎಡಪಳ್ಳಿಲಿ ಹತ್ಕೊಂಡ್ರೆ ಮೆಟ್ರೋದಲ್ಲಿ JLN ಸ್ಟೇಡಿಯಂ ಅಂತ ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡು ಸೀದಾ ಹಿಂಗೆ ನಡ್ಕೊಂಡು ಬಂದರೆ ಸಾಕು. ನೋಡಿದೆ ಮೆಟ್ರೋ. ಇಲ್ಲಿ ಮೆಟ್ರೋಯಿಂದ ಹಿಂದೆ ಇಳ್ಕೊಬಂದರೆ ಇದೆ ಜವಾಹರ್ಲಾಲ್ ಸ್ಟೇಡಿಯಂ. ಫಸ್ಟು ಇಲ್ಲಿ ಬಂದಾಗ ಅಷ್ಟೇನು ಡೆವಲಪ್ಮೆಂಟ್ ಆಗಿಲ್ಲ. ಈಗ ಇತ್ತೀಚೆಗೆ ತುಂಬ ಡೆವಲಪ್ಮೆಂಟ್ ಆಗ್ತಿದೆ ನೋಡಿ. ಈ ಪ್ಲೇಸಲ್ಲಿ ಫಸ್ಟು ಇದಾಗ್ತಿತ್ತು ಅಂತ ಹೇಳ್ತೀವಿ, ಫುಡ್ ಮೇಳ ಅದೆಲ್ಲ ಆಗ್ತಾಯಿತ್ತು. ಮೇ ಬಿ ಅದಕ್ಕೆ ಸ್ಟೇಜ್ ರೆಡಿ ಮಾಡ್ತಾರೆ ಅನ್ನೋ ಗೊತ್ತಾಗ್ತಿಲ್ಲ, ಅಥವಾ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದ್ರಿಂದ ಆ ಥರ ಮಾಡ್ತಾರೆ ಗೊತ್ತಲ್ಲ. ನೀವೇನಾದರೂ ಸ್ಟೇಡಿಯಂ ಬರಬೇಕಂತ ಅಂದರೆ, ಸಪೋಸ್ ಏನಾದರೂ ಕೊಚ್ಚಿಗೆ ಏನೋ ಟ್ರಿಪ್ಪಿಗೆ ಬಂದರೆ ಸಂಜೆ ಟೈಮ್ ಇಟ್ಕೊಳ್ಳಿ. ಯಾಕಂತೇಳಿ ಸಂಜೆ ಟೈಮ್ ತುಂಬ ಇಲ್ಲೊಂಥರ ವೈಬ್ ಚೆನ್ನಾಗಿರುತ್ತೆ. ಎಲ್ಲ ತುಂಬ ಜನ ವಾಕಿಂಗ್ ಎಲ್ಲ ಬರೋರು ಬರ್ತಿರ್ತಾರೆ, ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ಈ ಥರ ಸ್ಕೇಟಿಂಗ್ ಎಲ್ಲ ಮಾಡ್ತಿರ್ತಾರೆ ಮಕ್ಕಳೆಲ್ಲ. ಅದು ನೋಡೋಕಂದ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ತುಂಬ ಫುಡ್ ಕೋರ್ಟ್ಗಳಿದೆ. ಆರಾಮಾಗಿ ಫುಡ್ ನಿಮ್ಗೆ ಯಾವ ಬೇಕಾದ್ರೂ ಫುಡ್ ಸಿಗುತ್ತೆ ಆರಾಮಾಗಿ. ಇಲ್ಲಿ ಅವಾಗವಾಗ ಮ್ಯಾಚ್ ಆಗ್ತಿರ್ತವೆ, ತುಂಬ ಮ್ಯಾಚ್ಗಳು ಗೊತ್ತಾಗಲ್ಲ. ಸ್ಟೇಟ್ ವೈಸ್ ಮ್ಯಾಚ್ ಎಲ್ಲ ಆಗ್ತಿರ್ತವೆ ಕೆಲವೆಲ್ಲ. ಮತ್ತು ಇವರು ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ಸ್ ಎಲ್ಲ ಬರ್ತಿರ್ತಾರೆ. ಮೆಸ್ಸಿ ಮತ್ತು ಇವರೆಲ್ಲ ಬಂದಿದ್ದಾರೆ. ಇಲ್ಲಿ ತುಂಬ ಮ್ಯಾಚ್ ಎಲ್ಲ ಆಗ್ತಿರುತ್ತೆ. ಮತ್ತು ಇದು ಕೇರಳದ ಒಂದು ಟೀಮ್ ಇದೆಯಲ್ವ. ನಾನು ಸ್ಟಾರ್ಟಿಂಗ್ ಕೊಚ್ಚಿನ್ಗೆ ಬಂದಾಗ ಇಲ್ಲಿ ಫಸ್ಟ್ ನಾನು ಎಡಪಳ್ಳಿ ಸ್ಟೇ ಆಗ್ತಿದ್ದೆ PGಯಲ್ಲಿ. ಅದಾದಮೇಲೆ ಇಲ್ಲಿ ಕಲ್ಲೂರು ಅಂತಿದೆ, ಕಲ್ಲೂರು ಹತ್ರ ಅಂದರೆ ಈ ಸ್ಟೇಡಿಯಂ ಇದೆಯಲ್ವ, ಇಲ್ಲಿಂದ ಒಂದು 500 ಮೀಟ್ರ್ ದೂರ ಹೋದರೆ ಇಲ್ಲೇ ನಾನು ಫಸ್ಟ್ ರೂಮ್ ಮಾಡಿದ್ದೆ. ಆ ಟೈಮಲ್ಲಿ ಸಂಜೆ ಟೈಮಲ್ಲಿ ಯಾವಾಗಲೂ ಇಲ್ಲಿ ಬರ್ತಿದ್ದೆ. ಇಲ್ಲಿಗೆ ಬಂದು ತುಂಬ ತಿಂಗಳಾಯ್ತು. ಮೇ ಬಿ ನನ್ನ ಪ್ರಕಾರ ವರ್ಷನೇ ಆಯ್ತು ಅನ್ಸುತ್ತೆ ಇಲ್ಲಿ ಬಂದುಬಿಟ್ಟು ರೌಂಡ್ ಹೊಡೆಯೋಕ್ಕೆ. ಯಾಕಂತಂದರೆ ಮತ್ತೆ ಎಡಪಳ್ಳಿ ಹೋದ್ಮೇಲೆ ನಾನು ಈ ಕಡೆ ಬರೋಕ್ಕೆ ಆಗಲಿಲ್ಲ. ಎಡಪಳ್ಳಿ ಹೋದ್ಮೇಲೆ ಇಲ್ಲಿ ಬರೋಕ್ಕೆ ಆಗಲಿಲ್ಲ. ಬಂದುಬಿಟ್ಟು ಒಂದು ವರ್ಷ ಆಯಿತು ಅನ್ಸುತ್ತೆ, ಒಂದೂವರೆ ವರ್ಷದ ಮೇಲೆ ಆಗಿದೆ. ಈ ಕಡೆ ಬಂದೇ ಇಲ್ಲ. ಇಲ್ಲಿ ತುಂಬ ಫುಡ್ ಕೋರ್ಟ್ಗಳೆಲ್ಲ ತುಂಬ ಇದಾಗಿದ್ದಾವೆ. ನನಗೆ ಗೊತ್ತೇ ಇಲ್ಲ, ನಂಗೆ ಗೊತ್ತಿಲ್ಲದೆ ಎಷ್ಟೋ ಫುಡ್ ಕೋರ್ಟ್ಗಳೆಲ್ಲ ರೆಡಿ ಆಗಿದ್ದಾವೆ ನೋಡಿ. ಸಂಜೆ ಟೈಮಲ್ಲಿ ಈ ಥರ ವಾಕಿಂಗ್ ಎಲ್ಲ ಬರ್ತಿರ್ತಾರೆ. ಒಂಥರ ಚೆಂದ. ಒಂದು ಫುಲ್ಲು ಸರೌಂಡಿಂಗು ಅಂದರೆ ಫುಲ್ಲು ಫೀಲ್ಡನ್ನು ಸರೌಂಡ್ ಮಾಡಿ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ಸ್ ಇಲ್ಲ, ಬಿಡೋದು ಇಲ್ಲ. ಜಸ್ಟ್ ಹೊರಗಡೆ ರೌಂಡ್ ಹೊಡಿಬೇಕಷ್ಟೇ. ಸ್ಟೇಡಿಯಂ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಜಸ್ಟ್ ಹೊರಗಡೆ ಸ್ವಲ್ಪ ಓಪನ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲೇನೋ ಕ್ರಿಸ್ಮಸ್ ಏನೋ ಸ್ಪೇಸ್ ನಡೀತಾ ಇದೆ, ತೋರಿಸ್ತೀನಿ ನೋಡು. ಅದ್ರ ಒಳಗಡೆ ಹೋಗಕ್ಕಂತ ನೋಡ್ತೀನಿ. ಕೇರಳದಲ್ಲಿ ಕ್ರಿಸ್ಮಸ್ ಸ್ಟಾರ್ಟ್ ಆದರೆ ಕ್ರಿಸ್ಮಸ್ ಸಂಬಂಧಿಸುವ ಕೆಲವು ಫೆಸ್ಟ್ಗಳಲ್ಲಿ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಂಟ್ರಿ ಆದ ನಂತರ ನೋಡಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಲಕ್ಕಿ ಡ್ರಾ ಹಾಕ್ಲಿಕ್ಕೆ ಅಂತ ಮಾಡಿಸ್ಬಿಟ್ಟು ಈ ಥರ ಬಾಕ್ಸ್ ಇಟ್ಟರೆ ಅದೃಶ್ಯದಲ್ಲಿ ಲಕ್ಕಿ ಡ್ರಾ ಸಿಗುತ್ತೆ, ಗಿಫ್ಟ್ ಏನೋ ಸಿಗ್ತಾ ಇರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಒಳಗಡೆ ತುಂಬ ಫುಡ್ ಕೋರ್ಟ್ಸ್ಗಳಿದ್ದು, ಒಂದು 10-15 ಸ್ಟಾಪ್ಗಳಿದ್ದು, ಆಮೇಲೆ ಬಟ್ಟೆ ಅಂಗಡಿಗಳು ಮತ್ತು ಆಟದ್ದೆಲ್ಲ ಇದ್ದು ನೋಡಿ. ಈ ರೀತಿ ಫೋಟೋ ಫ್ರೇಮಿಂಗ್ ಅಂತ ಫ್ರೀಯಾಗಿ ಫೋಟೋ ತೆಗೆದುಕೊಡ್ತಾರೆ. ಎಕ್ಸಿಟ್ ಆಗೋ ಟೈಮಲ್ಲಿ ನಮಗೆ ಫೋಟೋ ಫ್ರೇಮ್ ಮತ್ತು ಗಿಫ್ಟ್ ಕೊಡ್ತಾರೆ. ನೋಡುವ ಏನು ಬರುತ್ತೆ ಅಂತ ನೋಡಿ. ಇಲ್ಲಿ ತುಂಬ ಜನ ಫೋಟೋ ತೆಗೆಸ್ಕೊಳ್ತಿದ್ರು. ನಾನು ಒಂದು ಫೋಟೋ ತೆಗ್ಸೋಣ ಇರಲಿ ಇಲ್ಲಿ ಬಂದಿದ್ದು ಅಂದ್ಕೊಂಡು ಸೀದಾ ನಾವು ಫೋಟೋ ತೆಗೆಸ್ಲಿಕ್ಕೆ ಹೋದೆ. ಮತ್ತು ಅದಲ್ಲದೆ ನೋಡಿ ಇಲ್ಲಿ ಗಿಫ್ಟ್ ಸೆಂಟರ್ಗಳು ತುಂಬ ಇದ್ದು ನೋಡಿ. ತುಂಬ ಚೆನ್ನಾಗಿ ಗಿಫ್ಟ್ಗಳಿದ್ದು. ಮತ್ತು ಕಾಫಿ ಸೆಂಟರ್ಸ್ ಇರ್ಬೋದು. ಮತ್ತು ಈಗ ಕೇರಳದಲ್ಲಿ ರನ್ ಆಗ್ತಿರೋ ಬನ್ ಮಸ್ಕಾ ಆ ರೀತಿ ಎಲ್ಲ ಇತ್ತು ನೋಡಿ. ಈ ರೀತಿ ಫುಡ್ ಕೋರ್ಟ್ಸ್ಗಳು. ನಾನು ಮತ್ತೆ ಫೋಟೋ ತೆಗೆಸ್ಕೊಂಡು ನೋಡಿ ಹೆಂಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಒಳಗಡೆಯಿಂದ. ನಾವು ಫೋಟೋ ತೆಗೆಸ್ಕೊಂಡು ನನಗೊಂದು ಕೂಪನ್ ಕೊಟ್ಟರು ನೋಡಿ, 275 ಕೂಪನ್ನು. ನಾವು ಎಕ್ಸಿಟ್ ಆಗೋ ಟೈಮಲ್ಲಿ ಅದು ಕೊಟ್ಟರೆ ಅದಕ್ಕೆ ಸಂಬಂಧಿಸಿದ್ದು ಫೋಟോ ಕೊಡ್ತಾರೆ. ഇവിടെ ഒരു ഫോട്ടോ ബൂത്ത് ഉണ്ട്. ട്രീയുടെ ഫ്രണ്ടിൽ നിന്ന് നിങ്ങൾക്ക് ഫോട്ടോ എടുക്കാം. അത് എക്സിറ്റിന്റെ അവിടെ നിങ്ങൾക്ക് പ്രിന്റ് ഔട്ട്സ് ആയിട്ട് വിത്ത് എ ടോക്കൺ ഓഫ് ലവ് ഞങ്ങളുടെ ഒരു ചെറിയ സ്നേഹോപകാരം കൂടെ ഉണ്ട്. അതും കൂടെ മേടിച്ചിട്ട് നിങ്ങൾ പോകാവുള്ളൂ. ഓക്കെ, ഇതൊരു 6 minute ഷോ ആണ്. വാട്ട്സ് ഓൾ അബൌട്ട് ക്രിസ്മസ്. ക്രിസ്മസ് എന്ന് പറഞ്ഞാൽ എന്താണ്? ഈശോ ജനിച്ചത് അല്ലേ? അത് നമുക്ക് എല്ലാവർക്കും അറിയാം. എന്നാൽ ഇതിന്റെ ക്ലൈമാക്സ് എന്താണെന്നൊന്നും അറിയത്തില്ലല്ലേ. സോ ഒരു ചെറിയ 6 minute ഷോ, അതിന്റെ ഹൈലൈറ്റ്സിലോട്ട് നമുക്ക് പോകാം. ഓവർ ടു ദി ഷോ. താങ്ക് യു. സമ്മാനം കിട്ടാൻ ആഗ്രഹമില്ലാത്ത ആരും ഉണ്ടാവില്ല എന്നാണ് എൻ്റെ ചിന്ത. ക്രിസ്മസ് കാലത്ത് നമ്മൾ ധാരാളം സമ്മാനങ്ങൾ കൊടുക്കുകയും ഏറ്റുവാങ്ങുകയും ചെയ്യാറുണ്ട്. ദൈവം മനുഷ്യാവതാരം എടുത്ത നിങ്ങളുടെ ഒരു ശിശുവായി ഇന്നും ബത്ലഹേമിൽ
നമുക്കൊന്ന് കാണണ്ടേ? ഒരു കന്യകയായ എന്റെ ഉദരത്തിൽ പിറന്ന ഈ ശിശു തീർച്ചയായും പരിപൂർണനാണ്. അതെ, ദൈവം ലോകത്തിന് നൽകിയ ഒരു പരിപൂർണ സമ്മാനം, ദ പെർഫെക്റ്റ് ഗിഫ്റ്റ്. മാസങ്ങൾ ചിലത് കഴിഞ്ഞു. യേശു എന്ന ശിശുവിനെ കാണാൻ ഏതാനും വിദ്വാൻമാർ ಆ വീട്ടിൽ ಎತ್ತಿ ಅಲ್ಲಿ ಒಂದು 6 ಮಿನಿಟು ಶೋ ಇತ್ತು. ಅಂದರೆ ಏಸು ಹುಟ್ಟಿದ್ದಾದ ನಂತರ ಏನೇನಾಯಿತು, ಸಾಯೋ ಟೈಮಲ್ಲಿ ಏನೇನಾಯಿತು, ಕ್ಲೈಮ್ಯಾಕ್ಸಲ್ಲಿ ಏನೇನಾಯಿತು ಅಂತ ತುಂಬ ಚೆನ್ನಾಗಿತ್ತು. ಒಂದು 6 ನಿಮಿಷ ಶೋ. ಅದು ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದರೆ ನೋಡಿ, ಈ ರೀತಿ ನಮ್ಗೆ ಕೂಪನ್ ಕೊಟ್ಟರೆ ಈ ರೀತಿ ಫೋಟೋ ಗಿಫ್ಟ್ ಕೊಡ್ತಾರೆ. ನೋಡಿ ಚೆನ್ನಾಗಿದೆ, ಗಿಫ್ಟಿಂಗ್ ರ್ಯಾಪು ತುಂಬ ಚೆನ್ನಾಗಿದೆ. ತಗೊಂಡ್ಬಿಟ್ಟು ಸೀದಾ ಹೋಗಿ ಕೂತ್ಕೊಂಡೆ. ಪ್ರೋಗ್ರಾಮ್ ಮುಗಿತಾ ಹೊರಗಡೆ ಬಂದೆ, ಗಿಫ್ಟ್ ತಗೊಂಡು ಹೊರಗಡೆ ಬಂದೆ. ಚೆನ್ನಾಗಿದೆ ಫೋಟೋ. ಅಲ್ಲಿ ಫೋಟೋ ತೆಗೆಸ್ಕೊಂಡು ಇಲ್ಲಿ ಹೊರಗಡೆ ಫೋಟೋ ಗಿಫ್ಟ್ ಕೊಡ್ತಾರೆ. ನೈಸ್. ಜೋರು ಹಸು ಆಗ್ತಿದೆ. ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ, ಲೈಟಾಗಿ ಏನೋ ತಿನ್ನುವ. ಇಲ್ಲಿ ಒಳ್ಳೊಳ್ಳೆ ಫುಡ್ ಕೋರ್ಟ್ ಇದ್ದಾವೆ. ಇಲ್ಲಿ ಫುಡ್ ಕೋರ್ಟಿಗೆ ಬಂದರೆ ಏನು ತೊಂದರೆ ಇಲ್ಲ, ತುಂಬ ಒಳ್ಳೊಳ್ಳೆ ಫುಡ್ ಕೋರ್ಟ್ ಇದ್ದಾವೆ, ತಿನ್ಬೋದು. ನನ್ನೊಂದು ಫೇವ್ರೆಟ್ ಬೇಕ್ರಿ ಇದೆ, ಆ ಬೇಕ್ರಿಗೆ ಹೋಗ್ತೀನಿ, ಅಲ್ಲಿ ತಿಂತೀನಿ. ಹೆಂಗಿರುತ್ತೆ ನೋಡೋಣ. ನಾನು ಮೊದಲು ರೂಮ್ ಮಾಡಿದೆ ಅಂತ ಹೇಳಿದ್ನಲ್ಲ, ನೋಡಿ ಇದೇ ರೂಟಲ್ಲಿ ಹೋದರೆ ಒಂದು 500 ಮೀಟ್ರ್ ಮುಂದೆ ಹೋದ್ರೆ ಸಾಕು, ಇಲ್ಲೇ ರೂಮ್ ಇತ್ತು ಫಸ್ಟು. ಸೊ ಅದರಿಂದ ನಾನು ಡೈಲಿ ಈವ್ನಿಂಗ್ ಟೈಮಲ್ಲಿ ಈ ಥರ ವಾಕ್ ಮಾಡಲಿಕ್ಕೆ ಫುಲ್ಲು ಈ ಸ್ಟೇಡಿಯಂ ಫುಲ್ಲು ರೌಂಡ್ ಹೊಡ್ಕೊಂಡು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ. ಮತ್ತು ಇಲ್ಲಿ ಸ್ಕೇಟಿಂಗ್ ಎಲ್ಲ ಮಾಡ್ತಿದ್ರು ಮಕ್ಕಳೆಲ್ಲ, ಅದೆಲ್ಲ ನೋಡಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ವಾಕಿಂಗ್ ಎಲ್ಲ ಬರ್ತಾರೆ. ಫುಟ್ಬಾಲ್ ಮ್ಯಾಚ್ ಟೈಮಲ್ಲಿ ಬರೋಕ್ಕೆ ಹೋದರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಒಂದು ಟೈಮಲ್ಲಿ ತುಂಬ ರಶ್ ಆಗಿತ್ತು ಇಲ್ಲಿ. ನಾನು 2019 ಅನಿಸುತ್ತೆ, ಮೇ ಬಿ 1920 ಅನಿಸುತ್ತೆ, ನನಗೆ ಗೊತ್ತಿರಲಿಲ್ಲ. ಎಲ್ಲ ಡ್ಯೂಟಿ ಹೋಗಿದ್ದೆ, ಡ್ಯೂಟಿ ಹೋಗಿ ಬರ್ಬೇಕಾದ್ರೆ ಲೇಟ್ ಆಗಿತ್ತು. ಫುಲ್ಲು 6 ಗಂಟೆಗೆ ಟ್ರಾಫಿಕ್ ಆಗಿದ್ದು. ನಾನು ಮನೆ ರೂಮಿಗೆ ರೀಚ್ ಆಗಬೇಕಾದ್ರೆ ರಾತ್ರಿ 8-8:15 ಆಗಿತ್ತು. ಅಷ್ಟು ಟ್ರಾಫಿಕ್ ಇತ್ತು, ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ನನಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಮೆಟ್ರೋದಲ್ಲಿ ಹೋಗೋದು ಅಷ್ಟೊಂದು ಗೊತ್ತಿಲ್ಲ, ಬಸ್ಸಲ್ಲಿ ಹತ್ತಿದ್ದೆ. ಇಲ್ಲಾಂದರೆ ಮೆಟ್ರೋ ಗೊತ್ತಿಲ್ಲ, ಮೆಟ್ರೋಲ್ಲಿ ಆರಾಮಾಗಿ ಹೋಗ್ತಿದ್ದೆ. ಅಷ್ಟು ರಶ್ ಅಂದರೆ ಅಷ್ಟು ರಶ್ ಇತ್ತು. ಸೊ ಇದಾಗಿತ್ತು ಇವತ್ತಿನ ಶಾರ್ಟ್ ವ್ಲಾಗು. ಇವೆಲ್ಲ ವಿಡಿಯೋ ಇಷ್ಟಪಟ್ಟಿದ್ರೆ ಅಂದ್ಕೊಳ್ತೀನಿ. ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ಕ್ರಿಸ್ಮಸ್.